ಅಮಿತಾ ಮದುವೆ ನಿಂತು ಹೋಗಿದ್ದು ನನ್ನಿಂದ ಅಂತ ನೀನು ತಿಳ್ಕೊಂಡಿದ್ಯಾ? ಅದು ತಪ್ಪು ಹರಿ. ಅದಕ್ಕೆ ಕಾರಣ ನಾನಲ್ಲ, ಅರ್ಚನಾ. ಪ್ರಣವ್ ಜೊತೆಲಿ ಓಡಾಡ್ತಿದ್ದು ಅರ್ಚನಾ, ನಾನಲ್ಲ. ಇಂಥ ಅಪವಾದದಿಂದ ತುಂಬಾ ನೊಂದ್ಕೊಂಡಿದ್ದೀನಿ ಹರಿ. ಅರ್ಚನಾ ಪ್ರಣವ್ನ ಪ್ರೀತಿ ಮಾಡೋದನ್ನ ತಡೆಯೋಕ್ಕೆ ಅಂತ ಪ್ರಯತ್ನ ಪಟ್ಟೆ. ಅದಕ್ಕಾಗಿ ಪ್ರಣವ್ನ ಭೇಟಿ ಮಾಡಿದ ನಿಜ. ಪ್ರಣವ್ ಒಪ್ಕೊಂಡಿದ್ದ. ಅಮಿತಕ್ಕನ್ ಬಿಟ್ರೆ ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳಿದ್ದ. ಅಮಿತಕ್ಕನೇ ಕೊನೆ ತನಕ ಹೆಂಡತಿಯಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದ. ಅವತ್ತು ಅಮಿತಕ್ಕನ್ ಮದುವೆ ದಿನ ನನ್ನ ಚಂದ್ರಗಿರಿಯಿಂದ ಬಂದ ದೇವದಾಸಿ ಹಿಂದೆ. ಹೌದು, ಆದ್ರೆ ನನ್ನ ನಡತೆ ಮೇಲೆ ನೀನು ಅನುಮಾನ ಪಟ್ರೆ ತುಂಬಾ ನೋವಾಗುತ್ತೆ ಹರಿ. ಇಲ್ವಲ್ಲ, ಅದಕ್ಕೆ ನಿನ್ಗೆ ಹಿಂಗ್ ಮಾತಾಡೋದಕ್ಕೆ ಧೈರ್ಯ ಬಂದಿದೆ. ನೀನ್ ಸುಳ್ಳು ಹೇಳಿದ್ರು ಅದು ಸತ್ಯನೋ ಸುಳ್ಳು ಅಂತ ತಿಳ್ಕೊಳಕ್ ಆಗಲ್ವಲ್ಲ. ಯಾಕಂದ್ರೆ ಅವನಿಲ್ಲ, ಅದಕ್ಕೆ. ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟಿದ್ರಲ್ಲ, ಹೋಗ್ಲಿಲ್ವಾ? ಬೆಕ್ಕು ಅಡ್ಡ ಬಂತು. ಗೊತ್ತಾಯ್ತು ಬಿಡಿ. ಬಿಳಿ ಬೆಕ್ಕ ಏನಂತೆ? ಅದೇ ಹಳೆ ಕಂತೆ ಪುರಾಣ. ಪ್ರಣವ್ ಹಿಂದೆ ಬಿದ್ದಿದ್ ನಾನಲ್ಲ, ಅರ್ಚನಾ. ಅವಳು ಮಾಡಿ ತಪ್ಪಿಗೆ ನಾನ್ ಬಲಿಯಾಗಿದ್ದೀನಿ, ಹಾಗೆ ಹೀಗೆ ಏನೇನೋ ಹೇಳಿ ನನ್ನ ನಂಬಿಸೋ ಪ್ರಯತ್ನ ಮಾಡಿದ್ಲು. ನನ್ನ ಹಣೆ ಬರಹನೆ ಹಾಗೆ. ಏನ್ ಮಾಡ್ಲಿ? ನಾನು ಯಾರಿಗೆ ಒಳ್ಳೇದ್ ಮಾಡ್ತೀನೋ ಎಲ್ರು ನನ್ನ ವೈರಿಗಳಾಗ್ತಾರೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ ಅರ್ಚನಾ? ಆ ಕಲ್ಪನಾ ಪ್ರಣವ್ ಪ್ರೇಮ ನಿವೇದನೆಗಳನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೂ ನನ್ನ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು. ಹರಿ, ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ಹಿಂಗೆ ತಣ್ಣಗಿರೋ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಡ್ ಬರ್ತೀನಿ. ನೀನು ನಿನ್ ತಂಗಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಟೆ. ಎಲ್ರೂನು ಎದುರಾಕೊಂಡು ಈ ಮನೆ ಸೊಸೆಯಾಗಿ ಮಾಡಿದೆ ಅವಳನ್ನ. ಗ್ರೇಟ್. ನೀನ್ ಮಾಡಿದ ಸಾಹಸಕ್ಕೆ ಎರಡು ಮಾತಿಲ್ಲ. ನನಗೂ ಆ ಬಗ್ಗೆ ಹೆಮ್ಮೆ ಇದೆ. ಆದ್ರೆ ಅದೇ ತಂಗಿ ಈ ಮನೆ ಸೊಸೆ ಆದ್ಮೇಲೆ ನೀನ್ ಯಾಕೆ ಅವಳನ್ನ ವೈರಿ ತರ ನೋಡ್ತಾ ಇದ್ಯಾ? ಅವಳನ್ನ ಆ ಜನ್ಮ ಶತ್ರು ಅನ್ನೋ ಹಾಗೆ ಕಾಣ್ತಾ ಇದ್ಯಾ? ನನಗಂತೂ ಇದು ಬಿಡಿಸೋಕಾಗದೆ ಇರುವಂತ ಪ್ರಶ್ನೆ. ಯಾಕೆ ಮಂಜುಳಾ? ಕೃತಜ್ಞತೆ ನೆನೆದೇ ಇರೋರು ವೈರಿಗಳೇ. ಅಕ್ಕ ಅನ್ನೋ ಅಭಿಮಾನ, ಪ್ರೀತಿ ಅವಳಲ್ಲಿ ಅದೇ ರೀತಿ ಇದೆ. ಆದ್ರೆ ನೀನು ಆ ಅರ್ಚನಾ ಜೊತೆ ಸೇರ್ಕೊಂಡು ನಿನ್ ತಂಗಿ ಬದುಕನ್ನೇ ನಾಶ ಮಾಡ್ತಿದ್ಯಲ್ಲ, ಇದು ನ್ಯಾಯನಾ? ಇಷ್ಟೆಲ್ಲ ನ್ಯಾಯದ ಪರವಾಗಿ ಮಾತಾಡ್ತಿರಲ್ಲ. ನಾನು ನನ್ನ ಮಗುನ್ ಕರ್ಕೊಂಡು ಈ ಧರ್ಮ ಎನ್ ಮನೆಗೆ ಬಂದಾಗ ನನ್ನ ತಂಗಿ ನನ್ನ ಜೊತೆ ಹೇಗ್ ನಡ್ಕೊಂಡು ನೆನ್ಪಿದ್ಯಾ? ನನ್ನ ವಿರುದ್ಧವಾಗಿ ನಿಂತ್ಲು. ಆ ಧರ್ಮ ಏನ್ ಪರವಾಗಿ ಮಾತಾಡಿದ್ರು. ಹೌದು, ಮಾತಾಡಿದ್ಲು ನಿಜ. ಕಲ್ಪನಾ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ವರ್ತಿಸ್ತಾ ಇದ್ರು. ಅದಕ್ಕಿಂತ ಕಟುವಾಗಿ ಮಾತಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ನಿನ್ ಜೊತೆ 5 ವರ್ಷದ ಮಗುನ್ ಕರ್ಕೊಂಡ್ ಬಂದು ಇದು ಧರ್ಮಯ್ಯನ್ ಮಗು ಅಂತ ಹೇಳಿದ್ರೆ ಯಾರಿಗಾದ್ರೂ ಹೇಗನ್ಸುತ್ತೆ ನೀನೇ ಹೇಳು? ಮಗು ಧರ್ಮಯ್ಯಂದೇ ಆಗಿದ್ರೆ ಖಂಡಿತವಾಗ್ಲೂ ಆಸ್ತಿಲ್ ನಿನ್ಗೂ ಪಾಲ್ ಸಿಗುತ್ತೆ. ಅರ್ಚನಾ ನಿನ್ಗೆ ಒಳ್ಳೇದ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ಅವಳ ಲಾಭಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತಿದ್ದಾಳಷ್ಟೆ. ನೀನು ನಿನ್ ತಂಗಿ ಕಲ್ಪನಾ ಬೆನ್ ಹಿಂದೆ ಇರು. ಉಳ್ದಿದ್ ವಿಚಾರನ ನಾನು ನೋಡ್ಕೊಳ್ತೀನಿ. ಸರಿ, ನಾಳೆ ಹೇಳು. ಇದೇ ಜಾಗದಲ್ಲಿ ಭೇಟಿಯಾಗೋಣ.